ಭಾರತದ ಅತಿ ದೊಡ್ಡ ಕಾರು ತಯಾರಿಕಾ ಸಂಸ್ಥೆಯಾದ ಮಾರುತಿ ಸುಜುಕಿ ತನ್ನ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಎಸ್ಯುವಿ ಕಾರನ್ನ ಈ ವಿಟಾರ ಅನ್ನುವಂಥ ಕಾರನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಹೇಗಿದೆ ಆ ಕಾರು? ಡೀಟೇಲ್ಸ್ ಇಲ್ಲಿದೆ. ಮಾರುಕಟ್ಟೆಗೆ ಬಂತು ಮಾರುತಿಯ ಮೊದಲ ಎಲೆಕ್ಟ್ರಿಕ್ ಕಾರ್. ಒಮ್ಮೆ ಚಾರ್ಜ್ ಮಾಡಿದ್ರೆ 500 ಕಿಲೋಮೀಟರ್ ಮೈಲೇಜ್. ಭಾರತದ ಅತಿದೊಡ್ಡ ಕಾರು ತಯಾರಕ ಕಂಪನಿಯಾದ ಮಾರುತಿ ಸುಜುಕಿ ಕಂಪನಿಯು ತನ್ನ ಮೊದಲ ಎಲೆಕ್ಟ್ರಿಕ್ ಕಾರ್ ಈ ವಿಟಾರಾವನ್ನ ಅನಾವರಣಗೊಳಿಸಿದೆ. ಇಂದು 2025ರ ಆಟೋ ಎಕ್ಸ್ಪೋದಲ್ಲಿ ಈ ಕಾರನ್ನ ಲಾಂಚ್ ಮಾಡಿದ್ದು, ಕಾರಿನ ಬೆಲೆಯನ್ನ ಮಾರ್ಚ್ ತಿಂಗಳಲ್ಲಿ ಘೋಷಿಸಲಾಗುತ್ತದೆ ಎಂದು ತಿಳಿಸಿದೆ. ವಿಟಾರ 49K ವ್ಯಾಟ್ ಮತ್ತು 61K ವ್ಯಾಟ್ ಬ್ಯಾಟರಿ ಪ್ಯಾಕ್ಗಳನ್ನು ಹೊಂದಿದೆ. BYD ಕಂಪನಿಯ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಲೇಡ್ ಸೆಲ್ಗಳನ್ನು ಈ ಬ್ಯಾಟರಿಗಳಲ್ಲಿ ಬಳಸಲಾಗಿದೆ. 49K ವ್ಯಾಟ್ ಮತ್ತು 61K ವ್ಯಾಟ್ ಬ್ಯಾಟರಿ ಪ್ಯಾಕ್ಗಳು ಕ್ರಮವಾಗಿ 143 HP ಮತ್ತು 173 HP ಶಕ್ತಿ ಉತ್ಪಾದಿಸುತ್ತವೆ. ಎರಡು ಬ್ಯಾಟರಿ ಪ್ಯಾಕ್ಗಳು 192.5 Nm ಟಾರ್ಕ್ ಉತ್ಪಾದಿಸುವ ಶಕ್ತಿ ಹೊಂದಿವೆ. ದೊಡ್ಡ ಬ್ಯಾಟರಿ ಪ್ಯಾಕ್ 500 ಕಿಲೋಮೀಟರ್ಗಿಂತ ಹೆಚ್ಚು MIDC ರೇಟೆಡ್ ರೇಂಜ್ ನೀಡುತ್ತದೆ ಎಂದು ಕಂಪನಿ ಹೇಳುತ್ತಿದೆ. mm ಉದ್ದ, 1800 mm ಅಗಲ, 1635 mm ಎತ್ತರ, 2700 mm ವೀಲ್ ಬೇಸ್ ಮತ್ತು 180 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನ ಈ ಎಲೆಕ್ಟ್ರಿಕ್ ಕಾರು 5.2 ಮೀಟರ್ ಟರ್ನಿಂಗ್ ರೇಡಿಯಸ್ ಅನ್ನು ಕೂಡ ಹೊಂದಿದೆ. ಅತ್ಯಾಕರ್ಷಕ ಡಿಸೈನ್ ಹೊಂದಿರುವ ಈ ಕಾರು ಮುಂಬದಿ ಮತ್ತು ಹಿಂಬದಿಯಲ್ಲಿ 3 ಪಾಯಿಂಟ್ ಮ್ಯಾಟ್ರಿಕ್ಸ್ ಡೇ ಟೈಮ್ LED DRLS ಗಳನ್ನು ಒಳಗೊಂಡಿದೆ. LED ಹೆಡ್ ಲ್ಯಾಂಪ್ಗಳು, ಎಡಬದಿಯಲ್ಲಿ ಚಾರ್ಜಿಂಗ್ ಪೋರ್ಟ್, 18 ಇಂಚಿನ ಏರೋಡೈನಮಿಕ್ ಅಲಾಯ್ ವೀಲ್ಗಳೊಂದಿಗೆ ಬರಲಿದೆ. ಒಳಾಂಗಣ ವಿನ್ಯಾಸ ಕೂಡ ಆಕರ್ಷಕವಾಗಿದೆ. 24.4 ಸೆಂಟಿಮೀಟರ್ MID, 25.65 ಸೆಂಟಿಮೀಟರ್ ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ, ಸನ್ರೂಫ್, ವರ್ಟಿಕಲ್ ಏರ್ ವೆಂಟ್ಗಳು, ಆಂಬಿಯೆಂಟ್ ಲೈಟಿಂಗ್, ಮುಂಬದಿ ವೆಂಟಿಲೇಟೆಡ್ ಸೀಟ್ಗಳು, 10-ವೇ ಪವರ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್, ಸ್ಲೈಡಿಂಗ್ ಮತ್ತು ರಿಕ್ಲೈನಿಂಗ್ ಫಂಕ್ಷನ್ ಹೊಂದಿರುವ ಹಿಂಬದಿ ಸೀಟ್ಗಳು ಮತ್ತು ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್, ವೈರ್ಲೆಸ್ ಚಾರ್ಜರ್ ಹೊಂದಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಅತಿ ದೊಡ್ಡ ಕಾರು ತಯಾರಿಕಾ ಸಂಸ್ಥೆಯಾದ ಮಾರುತಿ ಸುಜುಕಿ ತನ್ನ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಎಸ್ಯುವಿ ಕಾರನ್ನ ಈ ವಿಟಾರ ಅನ್ನುವಂಥ ಕಾರನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಹೇಗಿದೆ ಆ ಕಾರು? ಡೀಟೇಲ್ಸ್ ಇಲ್ಲಿದೆ. ಮಾರುಕಟ್ಟೆಗೆ ಬಂತು ಮಾರುತಿಯ ಮೊದಲ ಎಲೆಕ್ಟ್ರಿಕ್ ಕಾರ್. ಒಮ್ಮೆ ಚಾರ್ಜ್ ಮಾಡಿದ್ರೆ 500 ಕಿಲೋಮೀಟರ್ ಮೈಲೇಜ್. ಭಾರತದ ಅತಿದೊಡ್ಡ ಕಾರು ತಯಾರಕ ಕಂಪನಿಯಾದ ಮಾರುತಿ ಸುಜುಕಿ ಕಂಪನಿಯು ತನ್ನ ಮೊದಲ ಎಲೆಕ್ಟ್ರಿಕ್ ಕಾರ್ ಈ ವಿಟಾರಾವನ್ನ ಅನಾವರಣಗೊಳಿಸಿದೆ. ಇಂದು 2025ರ ಆಟೋ ಎಕ್ಸ್ಪೋದಲ್ಲಿ ಈ ಕಾರನ್ನ ಲಾಂಚ್ ಮಾಡಿದ್ದು, ಕಾರಿನ ಬೆಲೆಯನ್ನ ಮಾರ್ಚ್ ತಿಂಗಳಲ್ಲಿ ಘೋಷಿಸಲಾಗುತ್ತದೆ ಎಂದು ತಿಳಿಸಿದೆ. ವಿಟಾರ 49K ವ್ಯಾಟ್ ಮತ್ತು 61K ವ್ಯಾಟ್ ಬ್ಯಾಟರಿ ಪ್ಯಾಕ್ಗಳನ್ನು ಹೊಂದಿದೆ. BYD ಕಂಪನಿಯ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಲೇಡ್ ಸೆಲ್ಗಳನ್ನು ಈ ಬ್ಯಾಟರಿಗಳಲ್ಲಿ ಬಳಸಲಾಗಿದೆ. 49K ವ್ಯಾಟ್ ಮತ್ತು 61K ವ್ಯಾಟ್ ಬ್ಯಾಟರಿ ಪ್ಯಾಕ್ಗಳು ಕ್ರಮವಾಗಿ 143 HP ಮತ್ತು 173 HP ಶಕ್ತಿ ಉತ್ಪಾದಿಸುತ್ತವೆ. ಎರಡು ಬ್ಯಾಟರಿ ಪ್ಯಾಕ್ಗಳು 192.5 Nm ಟಾರ್ಕ್ ಉತ್ಪಾದಿಸುವ ಶಕ್ತಿ ಹೊಂದಿವೆ.
ದೊಡ್ಡ ಬ್ಯಾಟರಿ ಪ್ಯಾಕ್ 500 ಕಿಲೋಮೀಟರ್ಗಿಂತ ಹೆಚ್ಚು MIDC ರೇಟೆಡ್ ರೇಂಜ್ ನೀಡುತ್ತದೆ ಎಂದು ಕಂಪನಿ ಹೇಳುತ್ತಿದೆ. 4275 mm ಉದ್ದ, 1800 mm ಅಗಲ, 1635 mm ಎತ್ತರ, 2700 mm ವೀಲ್ ಬೇಸ್ ಮತ್ತು 180 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನ ಈ ಎಲೆಕ್ಟ್ರಿಕ್ ಕಾರು 5.2 ಮೀಟರ್ ಟರ್ನಿಂಗ್ ರೇಡಿಯಸ್ ಅನ್ನು ಕೂಡ ಹೊಂದಿದೆ. ಅತ್ಯಾಕರ್ಷಕ ಡಿಸೈನ್ ಹೊಂದಿರುವ ಈ ಕಾರು ಮುಂಬದಿ ಮತ್ತು ಹಿಂಬದಿಯಲ್ಲಿ 3 ಪಾಯಿಂಟ್ ಮ್ಯಾಟ್ರಿಕ್ಸ್ ಡೇ ಟೈಮ್ LED DRLS ಗಳನ್ನು ಒಳಗೊಂಡಿದೆ. LED ಹೆಡ್ ಲ್ಯಾಂಪ್ಗಳು, ಎಡಬದಿಯಲ್ಲಿ ಚಾರ್ಜಿಂಗ್ ಪೋರ್ಟ್, 18 ಇಂಚಿನ ಏರೋಡೈನಮಿಕ್ ಅಲಾಯ್ ವೀಲ್ಗಳೊಂದಿಗೆ ಬರಲಿದೆ. ಒಳಾಂಗಣ ವಿನ್ಯಾಸ ಕೂಡ ಆಕರ್ಷಕವಾಗಿದೆ. 24.4 ಸೆಂಟಿಮೀಟರ್ MID, 25.65 ಸೆಂಟಿಮೀಟರ್ ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ, ಸನ್ರೂಫ್, ವರ್ಟಿಕಲ್ ಏರ್ ವೆಂಟ್ಗಳು, ಆಂಬಿಯೆಂಟ್ ಲೈಟಿಂಗ್, ಮುಂಬದಿ ವೆಂಟಿಲೇಟೆಡ್ ಸೀಟ್ಗಳು, 10-ವೇ ಪವರ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್, ಸ್ಲೈಡಿಂಗ್ ಮತ್ತು ರಿಕ್ಲೈನಿಂಗ್ ಫಂಕ್ಷನ್ ಹೊಂದಿರುವ ಹಿಂಬದಿ ಸೀಟ್ಗಳು ಮತ್ತು ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್, ವೈರ್ಲೆಸ್ ಚಾರ್ಜರ್ ಹೊಂದಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಅತಿ ದೊಡ್ಡ ಕಾರು ತಯಾರಿಕಾ ಸಂಸ್ಥೆಯಾದ ಮಾರುತಿ ಸುಜುಕಿ ತನ್ನ ಮೊಟ್ಟ ಮೊದಲ ಎಲೆಕ್ಟ್ರಿಕ್ SUV ಕಾರನ್ನ ಈ ವಿಟಾರ ಅನ್ನುವಂಥ ಕಾರನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಹೇಗಿದೆ ಆ ಕಾರು? ಡೀಟೇಲ್ಸ್ ಇಲ್ಲಿದೆ. ಮಾರುಕಟ್ಟೆಗೆ ಬಂತು ಮಾರುತಿಯ ಮೊದಲ ಎಲೆಕ್ಟ್ರಿಕ್ ಕಾರ್. ಒಮ್ಮೆ ಚಾರ್ಜ್ ಮಾಡಿದ್ರೆ 500 ಕಿಲೋಮೀಟರ್ ಮೈಲೇಜ್. ಭಾರತದ ಅತಿದೊಡ್ಡ ಕಾರು ತಯಾರಕ ಕಂಪನಿಯಾದ ಮಾರುತಿ ಸುಜುಕಿ ಕಂಪನಿಯು ತನ್ನ ಮೊದಲ ಎಲೆಕ್ಟ್ರಿಕ್ ಕಾರ್ ಈ ವಿಟಾರಾವನ್ನ ಅನಾವರಣಗೊಳಿಸಿದೆ. ಇಂದು 2025ರ ಆಟೋ ಎಕ್ಸ್ಪೋದಲ್ಲಿ ಈ ಕಾರನ್ನ ಲಾಂಚ್ ಮಾಡಿದ್ದು, ಕಾರಿನ ಬೆಲೆಯನ್ನ ಮಾರ್ಚ್ ತಿಂಗಳಲ್ಲಿ ಘೋಷಿಸಲಾಗುತ್ತದೆ ಎಂದು ತಿಳಿಸಿದೆ. ಈ ವಿಟಾರ 49 KW ಮತ್ತು 61 KW ಬ್ಯಾಟರಿ ಪ್ಯಾಕ್ಗಳನ್ನು ಹೊಂದಿದೆ. BYD ಕಂಪನಿಯ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಲೇಡ್ ಸೆಲ್ಗಳನ್ನು ಈ ಬ್ಯಾಟರಿಗಳಲ್ಲಿ ಬಳಸಲಾಗಿದೆ. 49 KW ಮತ್ತು 61 KW ಬ್ಯಾಟರಿ ಪ್ಯಾಕ್ಗಳು ಕ್ರಮವಾಗಿ 143 HP ಮತ್ತು 173 HP ಶಕ್ತಿ ಉತ್ಪಾದಿಸುತ್ತವೆ. ಎರಡೂ ಬ್ಯಾಟರಿ ಪ್ಯಾಕ್ಗಳು 192.5 Nm ಟಾರ್ಕ್ ಉತ್ಪಾದಿಸುವ ಶಕ್ತಿ ಹೊಂದಿವೆ. ದೊಡ್ಡ ಬ್ಯಾಟರಿ ಪ್ಯಾಕ್ 500 ಕಿಲೋಮೀಟರ್ಗಿಂತ ಹೆಚ್ಚು MIDC ರೇಟೆಡ್ ರೇಂಜ್ ನೀಡುತ್ತದೆ ಎಂದು ಕಂಪನಿ ಹೇಳುತ್ತಿದೆ. ಸಾವಿರದ 275 mm ಉದ್ದ, 1800 mm ಅಗಲ, 1635 mm ಎತ್ತರ, 2700 mm ವೀಲ್ ಬೇಸ್ ಮತ್ತು 180 mm ಗ್ರೌಂಡ್ ಕ್ಲಿಯರೆನ್ಸ್ ಅನ್ನ ಈ ಎಲೆಕ್ಟ್ರಿಕ್ ಕಾರು 5.2 ಮೀಟರ್ ಟರ್ನಿಂಗ್ ರೇಡಿಯಸ್ ಅನ್ನು ಕೂಡ ಹೊಂದಿದೆ. ಅತ್ಯಾಕರ್ಷಕ ಡಿಸೈನ್ ಹೊಂದಿರುವ ಈ ಕಾರು ಮುಂಬದಿ ಮತ್ತು ಹಿಂಬದಿಯಲ್ಲಿ 3 ಪಾಯಿಂಟ್ ಮ್ಯಾಟ್ರಿಕ್ಸ್ ಡೇ ಟೈಮ್ LED DRLS ಗಳನ್ನು ಒಳಗೊಂಡಿದೆ. LED ಹೆಡ್ ಲ್ಯಾಂಪ್ಗಳು, ಎಡಬದಿಯಲ್ಲಿ ಚಾರ್ಜಿಂಗ್ ಪೋರ್ಟ್, 18 ಇಂಚಿನ ಏರೋಡೈನಮಿಕ್ ಅಲಾಯ್ ವೀಲ್ಗಳೊಂದಿಗೆ ಬರಲಿದೆ. ಒಳಾಂಗಣ ವಿನ್ಯಾಸ ಕೂಡ ಆಕರ್ಷಕವಾಗಿದೆ. 24.4 ಸೆಂಟಿಮೀಟರ್ MID, 25.65 ಸೆಂಟಿಮೀಟರ್ ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ, ಸನ್ರೂಫ್, ವರ್ಟಿಕಲ್ ಏರ್ ವೆಂಟ್ಗಳು, ಆಂಬಿಯೆಂಟ್ ಲೈಟಿಂಗ್, ಮುಂಬದಿ ವೆಂಟಿಲೇಟೆಡ್ ಸೀಟ್ಗಳು, 10-ವೇ ಪವರ್ ಅಡ್ಜಸ್ಟಬಲ್ ಡ್ರೈವರ್ ಸೀಟ್, ಸ್ಲೈಡಿಂಗ್ ಮತ್ತು ರಿಕ್ಲೈನಿಂಗ್ ಫಂಕ್ಷನ್ ಹೊಂದಿರುವ ಹಿಂಬದಿ ಸೀಟ್ಗಳು ಮತ್ತು ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್, ವೈರ್ಲೆಸ್ ಚಾರ್ಜರ್ ಹೊಂದಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಅತಿ ದೊಡ್ಡ ಕಾರು ತಯಾರಿಕಾ ಸಂಸ್ಥೆಯ